ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ 1136ನೆಯ ಅನುಶಾಸನ ಪರ್ವದ 69ನೆಯ ಭಾಗ ಇದು. ನಾವೀಗ ನೋಡಬೇಕಾಗಿರುವಂತಹ ಅಧ್ಯಾಯ 41ನೇದ್ದು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 80ನೇದ್ದು, 75ನೇಯ ಅಧ್ಯಾಯ ವೈಷ್ಣವ ಪಾಠದಲ್ಲಿ, 45ನೇ ಅಧ್ಯಾಯ ಗೀತಾ ಪ್ರೆಸ್ಸಿನ ಪಾಠದಲ್ಲಿ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಮಹಾಭಾರತಸ್ಯ ಲೌಕಿಕಾನ್ ಆಧ್ಯಾತ್ಮಿಕಾಂಶ್ಚ ವಿಷಯಾನ್ ಪ್ರತಿಪಾದಯತಃ ಅನುಶಾಸನ ಪರ್ವಣಃ ಶ್ರವಣಸ್ಯ ಮಾರ್ಗೆ ಅದ್ಯ ಕನ್ಯಾ ವಿವಾಹಸ್ಯ ಏವಂ ದೌಹಿತ್ರಾಣಾಂ ಅಧಿಕಾರಸ್ಯ ಚ ವಿಷಯಾಃ ಪ್ರತಿಪಾದ್ಯಂತೆ. ಯುಧಿಷ್ಠಿರ ಹೀಗೆ ಪ್ರಶ್ನೆ ಕೇಳಿದೆ ಭೀಷ್ಮರನ್ನ, ಕನ್ಯಾಯಾಃ ಪ್ರಾಪ್ತಶುಲ್ಕಾಯಾಃ ಪತಿಶ್ಚೇ ನಾಸ್ತಿ ಕಶ್ಚನ. ಒಬ್ಬಳು ಕನ್ಯೆಯನ್ನ ಮದುವೆ ಮಾಡ್ಕೊಳ್ತೇನೆ ಅಂತ ಹೇಳಿ ಒಬ್ಬ ವರನಾದವನು ಕನ್ಯಾಪಿತೃವಿಗೆ ಕನ್ಯಾಶುಲ್ಕವನ್ನು ಕೊಟ್ಟ. ಆಮೇಲೆ ಅವನು ಇಲ್ಲವಾದ, ಮದುವೆ ಮಾಡಿಕೊಳ್ಳದೇನೆ ಶುಲ್ಕವನ್ನು ಮಾತ್ರ ಕೊಟ್ಟು ಇಲ್ಲವಾದ. ಇಲ್ಲ ಆಗೋದಂದ್ರೆ ಎಲ್ಲಿಗೋ ಹೋದ. ಮತ್ತೆ ಅಂತ ಪ್ರಸಂಗದಲ್ಲಿ ಆ ಕನ್ಯೆಯನ್ನ ಮತ್ತೊಬ್ಬನಿಗೆ ಮದುವೆ ಮಾಡಿಕೊಡ್ಬೇಕು ಅಥವಾ ಆ ಕನ್ಯಾಶುಲ್ಕವನ್ನು ಕೊಟ್ಟಂಥ ವರನಿಗಾಗಿ ಕಾಯಬೇಕು ಅಂತ ಒಂದು ಪ್ರಶ್ನೆ. ತತ್ರ ಕಾ ಪ್ರತಿಪತ್ತಿ, ಅಲ್ಲಿ ಸಂಬಂಧಪಟ್ಟವರು ಅನುಸರಿಸಬೇಕಾದಂತಹ ಮಾರ್ಗ ಏನು ಅದನ್ನು ಹೇಳುವಂತ ಭೀಷ್ಮರನ್ನ ಕುರಿತು ಯುಧಿಷ್ಠಿರ ಪ್ರಶ್ನಿಸಿದ. ಭೀಷ್ಮರು ಯಾ ಅಪುತ್ರಕಸ್ಯ ವೃದ್ಧಸ್ಯ ಪ್ರತಿಪಾಲ್ಯ ತದಾ ಭವೇತ್ ಅಥ ಚೇತ್ ನಾಹರೇತ್ ಶುಲ್ಕಂ ಕ್ರೀತಾ ಶುಲ್ಕ ಪ್ರದಸ್ಯತ ಅಂತ ಒಂದು ಉತ್ತರವನ್ನು ಹೇಳ್ತಾರೆ. ಯುಧಿಷ್ಠಿರ ಕೇಳಿದ ಪ್ರಶ್ನೆಗೆ ಭೀಷ್ಮರು ಏನು ಉತ್ತರ ಹೇಳಿದರು ಅಂತನ್ನುವುದನ್ನ ನಾವು ತೀರ್ಮಾನಿಸುವುದು ಕಷ್ಟ ಆಗಿದೆ. ಕಾರಣ ಏನಂದ್ರೆ, ಇವುಗಳಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾಠ ಶುದ್ಧಿ ಇಲ್ಲದೆ ಇರುವುದು. ಯಾ ಅಪುತ್ರಕಸ್ಯ ವೃದ್ಧಸ್ಯ ಅಂತ ಒಂದು ಪಾಠ ಇಟ್ಕೊಂಡು ಏನ್ ಅರ್ಥ ಬರಬಹುದು ಅಂತ ಅನ್ನೋದನ್ನು ನೋಡೋಣ. ವೃದ್ಧ ಅಂದ್ರೆ ಆತ ಧನಿಕ, ಅಪುತ್ರಕನಾಗಿದ್ದಾನೆ, ಮಕ್ಕಳಿಲ್ಲ, ಕನ್ಯಾಶುಲ್ಕವನ್ನ ಕೊಟ್ಟು ಹೊರಟೋಗಿದ್ದಾನೆ. ಅವನು ಬರೆಯುವವರೆಗೂ ತಂದೆಯಾದವನು ಆ ಮಗಳನ್ನ ಬೇರೆಯವನಿಗೆ ಮದುವೆ ಮಾಡಿ ಕೊಡಬಾರದು. ಅವನನ್ನೇ ನಿರೀಕ್ಷಿಸಬೇಕು, ಅವನಿಗಾಗಿ ಕಾಯಬೇಕು. ಆ ಕನ್ಯಾಶುಲ್ಕವನ್ನ ಅಂತ ಏನು ತಗೊಂಡಿರ್ತಾನೆ, ಕನ್ಯಾಶುಲ್ಕ ರೂಪವಾಗಿ ಏನು ಧನ ತಗೊಂಡಿರ್ತಾನೆ, ಅದನ್ನ ಮರಳಿ ಅವನಿಗೆ ಕೊಡುವ ತನಕ, ಕೊಟ್ಟವನಿಗೆ ಮರಳಿಸುವ ತನಕ ಕ್ರೀತಾ ಶುಲ್ಕ ಪ್ರದರ್ಶಿಸ, ಆ ಶುಲ್ಕ ತಗೊಂಡವನು ಶುಲ್ಕ ಕೊಟ್ಟವನಿಗೆ ಇವಳನ್ನ ಮಾರಿದಂತೇನೆ ಅಂತ ಅಭಿಪ್ರಾಯ ಹೇಳ್ತಾರೆ.
ಈ ಪಾಠದಲ್ಲಿ ಅಪುತ್ರಕ ಅನ್ನೋ ಶಬ್ದದ ಅರ್ಥ ಗೊತ್ತಾಗ್ತದೆ. ಯಾ ಅಪುತ್ರಕಸ್ಯ, ಯಾ ಮತ್ತು ಪುತ್ರಕ ಅನ್ನೋದನ್ನ ಒಟ್ಟಿಗೆ ಪ್ರಿಂಟ್ ಮಾಡಿದ್ದಾರೆ ಅನೇಕ ಕಡೆ. ಅದರಿಂದ ಅದನ್ನು ಪರಿಚ್ಛೇದ ಯಾ ಪುತ್ರಕಸ್ಯ ಅಂತನೂ ಮಾಡಬಹುದು, ಯಾ ಅಪುತ್ರಕಸ್ಯ ಅಂತನೂ ಮಾಡಬಹುದು. ಅಪುತ್ರಕಸ್ಯ ವೃದ್ಧಸ್ಯ ಯಾ ಪ್ರತಿಪಾಲ್ಯ ತದಾ ಭವೇತ್. ಆ ಕನ್ಯೆಯು ಹಾಗೆ ನಿರೀಕ್ಷೆಯಲ್ಲಿ ಇಡಲ್ಪಟ್ಟಿರಬೇಕು. ಯಾ ಅಂದ್ರೆ ಯಾವ ಕನ್ಯೆಗಾಗಿ ಶುಲ್ಕವನ್ನು ಕೊಟ್ಟಿದ್ದಾನೋ ಆ ಕನ್ಯೆಯು ನಿರೀಕ್ಷೆಯಲ್ಲಿ ಇಡಲ್ಪಡಬೇಕು. ಪ್ರತಿಪಾಲ್ಯ ಅಂದ್ರೆ ಹಾಗೆ ಅವಳು ಕಾಯಲ್ಪಡಬೇಕು, ಅವಳನ್ನು ಪಾಲಿಸಬೇಕು. ಬೇರೆಯವರಿಗೆ ಅವಳನ್ನು ಕೊಡಬಾರದು, ಅವಳನ್ನು ಕಾದಿಟ್ಟಿರಬೇಕು ಅಂತ ಹೀಗಾದ್ರೆ ಅರ್ಥ ಆಗ್ತದೆ. ಕನ್ಯಾಶುಲ್ಕವನ್ನ ಯಾರು ಕೊಟ್ಟಿದ್ದಾನೆ ಅವನೊಂದು ವೇಳೆ ಸಿಕ್ಕರೆ ಅವನು ಮರಳಿ ಬರುವ ತನಕ ಅವನದೇ ಆದಂತೆ ಅದು ಅಂತ ಹೀಗೆ ಒಂದು ಶ್ಲೋಕ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಥರದ ಪಾಠಗಳಿರುವುದೇ ಸಮಸ್ಯೆ ಆಗಿದೆ. ಮತ್ತೆ ಪಾಠದ ಶುದ್ಧಿಯೂ ಕೂಡ ಎಲ್ಲ ಕಡೆ ಕಾಣಿಸುವುದಿಲ್ಲ. ಆದ್ರಿಂದ ಪಾಠವೇ ಸರಿ ಇಲ್ಲದೆ ಇದ್ದಾಗ ಅದರ ಅರ್ಥವನ್ನು ತೀರ್ಮಾನ ಮಾಡುವುದು ಕೂಡ ಒಂದು ಕಷ್ಟನೇ ಆಗ್ತದೆ. ಯಾ ಪುತ್ರಕಸ್ಯ ಅಂತ ಹೇಳಿ ಯಾ ಅಪುತ್ರಕಸ್ಯ ಅಂತ ಪರಿಚ್ಛೇದ ಆಗುವ ರೀತಿಯಲ್ಲಿ ಈಗ ಒಂದು ಅರ್ಥ ನಾನು ಹೇಳಿದೆ. ಇನ್ನು ಕೆಲವು ಕಡೆ ಯಾ ಅಂತ ಪ್ರತ್ಯೇಕವಾಗಿ ಇಟ್ಕೊಂಡು ಪುತ್ರಕಸ್ಯ ಅಪಿ ಅರಿಕ್ತಸ್ಯ ಪ್ರತಿಪತ್ಸ ತದಾ ಭವೇತ್ ಅಂತ ಇನ್ನೊಂದು ಪಾಠ ಇದೆ. ಪುತ್ರಕಸ್ಯ ಅಂದ್ರೆ ಮಗನ, ಅರಿಕ್ತಸ್ಯ, ರಿಕ್ತ ಅಂದ್ರೆ ಮಕ್ಕಳಿಗೆ ಹಿರಿಯರಿಂದ ಬರುವಂತಹ ಒಂದು ದಾಯ ಭಾಗ, ಆಸ್ತಿಯ ಒಂದು ಭಾಗ ಅಂತ ಅರ್ಥ ಆಗ್ತದೆ. ಅರಿಕ್ತ ಅಂದ್ರೆ ಆ ದಾಯ ಭಾಗವಿಲ್ಲದವನು, ಯಾವುದೇ ಸಂಪತ್ತಿನ ಉತ್ತರಾಧಿಕಾರ ಇಲ್ಲದವನು, ಹಾಗೆ ಯಾವುದೇ ಆಸ್ತಿಯನ್ನು ಪಡೆಯದೇ ಇದ್ದವನು ಅಂತ ಅರ್ಥ ಆಗ್ತದೆ. ಅರಿಕ್ತಸ್ಯ ಅಂತನೂ ಷಷ್ಠಿ ವಿಭಕ್ತಿಯಲ್ಲಿದೆ ಮತ್ತು ಪುತ್ರಕಸ್ಯ ಅಂತ ಕೂಡ ಷಷ್ಠಿ ವಿಭಕ್ತಿಯಲ್ಲಿದೆ. ಹೀಗೆ ಎರಡೂ ಷಷ್ಠಿ ವಿಭಕ್ತಿಯಲ್ಲಿರುವುದರಿಂದ ಅವೆರಡೂ ಶಬ್ದಗಳು ಒಬ್ಬನನ್ನೇ ಹೇಳ್ತವೆ ಅಂತ ನಮಗೆ ಸಹಜವಾಗಿ ಅನಿಸ್ತದೆ. ಅದಕ್ಕೆ ಅನುವಾದ ಹೀಗೆ ಕಂಡು ಬರ್ತದೆ. ಆಸ್ತಿಯಲ್ಲಿ ಭಾಗವನ್ನು ತೆಗೆದುಕೊಳ್ಳಲು ಅರ್ಹನಾದ ಪುತ್ರನಂತೆ ಅಂತ ಅವಳನ್ನ ತಿಳಿಯಬೇಕು. ಅವಳು ಆ ತಂದೆಗೇನು ಮಗಳಿದ್ದಾಳೆ ಅವಳನ್ನ ಮಗನಂತೆ ಕಾಪಾಡಬೇಕು. ಆಸ್ತಿಯಲ್ಲಿ ತನ್ನ ಆಸ್ತಿಯಲ್ಲಿ ಭಾಗವನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯನಾದಂತಹ ಒಬ್ಬ ಮಗ ಇದ್ರೆ ಅವನನ್ನು ಹೇಗೆ ಜತನದಿಂದ ಕಾಪಾಡ್ತಿದ್ರು ಹಾಗೆ ಆಸ್ತಿಯಲ್ಲಿ ಭಾಗವನ್ನು ತೆಗೆದುಕೊಳ್ಳಿಕ್ಕೆ ಯೋಗ್ಯನಾದ ಮಗನಂತೆ ಅವಳನ್ನು ಕೂಡ ಕಾಪಾಡಬೇಕು ಅಂತ ಅಲ್ಲಿ ಅನುವಾದ ಕಂಡು ಬರ್ತದೆ. ಆದರೆ ಅರಿಕ್ತ ಅನ್ನೋ ಶಬ್ದಕ್ಕೆ ಆಸ್ತಿಯಲ್ಲಿ ಪಾಲು ತೆಗೆದುಕೊಳ್ಳಿಕ್ಕೆ ಯೋಗ್ಯನಾದಂತಹ ಅನ್ನುವ ಅರ್ಥ ಬರೋದು ಹೇಗೆ, ಅದು ನನಗೆ ತಿಳಿಯದಂಥ ವಿಷಯ. ಈಗಾಗಲೇ ಹೇಳಿದಂತೆ ರಿಕ್ತ ಅಂದ್ರೆ ದಾಯಾದ ಒಂದು ದಾಯ ಭಾಗ. ಆ ದಾಯ ಭಾಗ ಹಿರಿಯರಿಂದ ಏನು ಮಕ್ಕಳಿಗೆ ಬರ್ತದೆ ಅದಕ್ಕೆ ರಿಕ್ತ ಅಂತ ಕರೀತಾರೆ. ಅದಕ್ಕೆ ಸಂಬಂಧಪಟ್ಟಂತ ಸ್ಮೃತಿಗಳಲ್ಲಿ ಕೆಲವು ಶ್ಲೋಕಗಳು ಕೂಡ ಹೀಗೆ ಕಂಡು ಬರ್ತವೆ. ಅದನ್ನು ಕೂಡ ಈಗ ತಮ್ಮೆದುರಿಗೆ ಇಡುತ್ತಾನೆ, ಅದನ್ನು ಗಮನಿಸೋಣ. ವಿಭಜೇರನ್ ಸುತಾಃ ಪಿತ್ರೋಹೋ ಊರ್ಧ್ವಂ ರಿಕ್ತಂ ಋಣಂ ಸಮಂ ಅಂತ ಇದೊಂದು ಸ್ಮೃತಿ. ಪಿತ್ರೋಹೋ ಊರ್ಧ್ವಂ, ತಂದೆ ತಾಯಂದಿರು ಮರಣಿಸಿದ ಬಳಿಕ ರಿಕ್ತಂ ಅವರಿಂದ ಈ ಮಕ್ಕಳಿಗೆ ಬಂದಿರುವಂಥ ಉತ್ತರಾಧಿಕಾರದ ರೂಪವಾಗಿ ಬಂದಿರುವಂಥ ಸಾಲವನ್ನು ಹಂಚಿಕೊಳ್ಬೇಕು. ಎಲ್ಲರೂ ಕೂಡ ಸಾಲವನ್ನು ಅವ್ರು ತೀರಿಸಬೇಕು ಅಂತ ಅದರ ಅರ್ಥ ಆಗ್ತದೆ. ನಾನು ಗರ್ಭ ಪಿತ್ರಿಯಂ ರಿಕ್ತಮರ್ಹತಿ ಅಂತ ಮತ್ತೊಂದು ಕಡೆ ಗರ್ಭಸ್ಥ ಶಿಶುವಿಗೂ ಕೂಡ ತಂದೆಯಿಂದ ಆ ಉತ್ತರಾಧಿಕಾರ, ರಿಕ್ತ ಅಂದ್ರೆ ಉತ್ತರಾಧಿಕಾರ, ಪ್ರಾಪರ್ಟಿ ಇನ್ ಜನರಲ್, ವೆಲ್ತ್, ಪೊಸೆಷನ್, ಇನ್ಹೆರಿಟೆನ್ಸ್ ಅಂತದಕ್ಕೆಲ್ಲ ಹೀಗೆ ಕೋಶಗಳಲ್ಲಿ ಅರ್ಥವನ್ನು ಹೇಳ್ತಾರೆ.
ಬಾಲದಾಯಾದಿಕಂ ರಿಕ್ತಂ ತಾವತ್ ರಾಜ ಅನುಪಾಲಯೇತ್ ಯಾವತ್ ಸ್ಯಾತ್ ಸಮಾವೃತ್ತಃ ಯಾವಚ್ಚ ಅತೀತ ಶೈಶವಃ. ರಿಕ್ತಂ ಅಂದ್ರೆ ಧನ ಅಂತ ಕೂಡ ಹೀಗೆ ಅರ್ಥ ಆಗಬಹುದು. ಮನುಸ್ಮೃತಿಯಲ್ಲಿ ಹೀಗೊಂದು ಶ್ಲೋಕ ಕೇಳಿ ಬರುತ್ತದೆ. ಬಾಲದಾಯಾದಿಕ, ಒಬ್ಬ ಬಾಲಕನಿಗೆ ತಂದೆ ತಾಯಂದ್ರ ಮೂಲಕ ಏನೊಂದು ಸಂಪತ್ತು ಬಂದಿರ್ತದೆ, ಅದಕ್ಕೆ ರಿಕ್ತ ಅಂತಾರೆ. ಆ ರಿಕ್ತವನ್ನ ರಾಜ ಕಾಪಾಡಬೇಕಂತೆ. ಇದು ಪ್ರಸಂಗ ಹೀಗಿದ್ದಿರಬಹುದು. ಚಿಕ್ಕ ಮಗುವಿದ್ದಾಗಲೇ ತಂದೆ ತಾಯಂದ್ರನ್ನು ಆತ ಕಳ್ಕೊಂಡ. ಆಗ ಆ ಮಗುವಿನ ಯೋಗಕ್ಷೇಮ ಇತ್ಯಾದಿಗಳನ್ನ ಯಾರೋ ಒಬ್ರು ನೋಡ್ಕೊಳ್ತಾರೆ. ಆ ಪ್ರಸಂಗದಲ್ಲಿ ಆ ಆಸ್ತಿಗೆ, ತಂದೆ ತಾಯಂದ್ರಿಂದ ಆ ಮಗುವಿಗೆ ಬಂದಿರುವಂತಹ ಆಸ್ತಿಗೆ ಹಾನಿಯಾಗುವ ಸಾಧ್ಯತೆ ಇರ್ತದೆ. ಅದಕ್ಕಾಗಿ ಅದನ್ನೆಲ್ಲ ರಾಜ ನೋಡ್ಕೊಳ್ಬೇಕು. ಆ ಮಗು ದೊಡ್ಡವನು ಆಗುವ ತನಕ ಯಾವಚ್ಚ ಅತೀತ ಶೈಶವ, ಹೀಗೆ ಅದಕ್ಕೆ ಕೇಳಿ ಬರ್ತದೆ. ಹಾಗಾಗಿ ರಿಕ್ತ ಅಂತಂದ್ರೆ ತಂದೆ ತಾಯಂದ್ರಿಂದ ಮಕ್ಕಳಿಗೆ ಬರುವಂತಹ ಆಸ್ತಿ, ಧನ, ಹೀಗೆಲ್ಲ ಅರ್ಥ ಆಗ್ತದೆ. ಅರಿಕ್ತ ಅಂತಂದ್ರೆ ಆ ಆಸ್ತಿ ಇಲ್ಲದೆ ಇದ್ದವನು ಅಥವಾ ಆಸ್ತಿ ಅಲ್ಲದ್ದು ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಅಂದ್ರೆ ಆಸ್ತಿಯಲ್ಲಿ ಭಾಗವನ್ನು ತೆಗೆದುಕೊಳ್ಳಲು ಅರ್ಹನಾದ ಅನ್ನುವ ಶಬ್ದ, ಅನ್ನುವ ಅರ್ಥ ಆ ಅರಿಕ್ತ ಅನ್ನೋದ್ರಿಂದ ಬರುವುದು ಹೇಗೆ? ಇದನ್ನು ನಾವು ಗಮನಿಸಬೇಕಾದಂತಹ ವಿಷಯ. ಹೇಗೆ ಆ ಅರ್ಥವನ್ನು ಆ ಶಬ್ದದಿಂದ ಹೇಳಬಹುದು ಅಂತ ಸಮರ್ಥನೆ ಮಾಡುವುದಾದ್ರೆ ಅದನ್ನು ಮುಂದೆ ಒಪ್ಪಬಹುದು. ಇಲ್ಲಿ ಸಮಸ್ಯೆಗಳೆಷ್ಟು? ಯಾ ಪುತ್ರಕಸ್ಯ ಅಪಿ ಅರಿಕ್ತಸ್ಯ ಅಂತ ಪಾಠ ಸರಿಯೋ, ಯಾ ಪುತ್ರಕಸ್ಯ ವೃದ್ಧಸ್ಯ ಪ್ರತಿಪಾಲ್ಯ ತದಾ ಭವೇತ್ ಅನ್ನೋ ಪಾಠ ಸರಿಯೋ? ಪಾಠ ತೀರ್ಮಾನ ಮಾಡುವುದೇ ದೊಡ್ಡ ಕಷ್ಟ. ಇಷ್ಟರ ಮೇಲೆ ತೀರ್ಮಾನ ಆದ ಪಾಠದಿಂದ, ಅಥವಾ ತೀರ್ಮಾನ ಆದ ಪಾಠ ಅನ್ನೋದಕ್ಕಿಂತ ನಾವು ಯಾವ ಪಾಠಕ್ಕೆ ಜ್ಯೋತಿ ಬಿದ್ದಿದ್ದೇವೋ ಆ ಪಾಠದಿಂದ ಏನು ಅರ್ಥವನ್ನು ತಗೊಳ್ಬೇಕು ಅಂತ ಅನ್ನೋದು ಮುಂದಿನ ವಿಷಯ ಆಗ್ತದೆ. ಪ್ರತಿಪಾಲ್ಯ ತದಾ ಭವೇತ್ ಅಂತ ಹಿಂದಿನ ಪಾಠದ ಅರ್ಥ ನಾನು ಹೇಳಿದೆ. ಪ್ರತಿಪಾಲ್ಯ ಅಂದ್ರೆ ಅವಳು ಹಾಗೆ ರಿಸರ್ವ್ಡ್ ಆಗಿ ಇಡಲ್ಪಟ್ಟಿರಬೇಕು. ಆ ಮಗಳು ಬೇರೆ ಯಾರಿಗೂ ಕೊಡದೆ ಅವಳನ್ನ ರಿಸರ್ವ್ ಆಗಿ ಮೀಸಲಾಗಿ ಇಟ್ಟಿರಬೇಕು, ಆ ಶುಲ್ಕ ಕೊಟ್ಟವನ ಸಲುವಾಗಿ ಅಂತ ಪ್ರತಿಪಾಲ್ಯ ಅಂತಿದೆ. ಪ್ರತಿಪತ್ಸ ಅಂತ ಇದೊಂದು ಪಾಠ ಇದೆಯಲ್ಲ. ಪ್ರತಿಪತ್ಸ ಅನ್ನೋ ಶಬ್ದಕ್ಕೆ ಏನರ್ಥ? ನನಗೆ ಕೋಶಗಳಲ್ಲಿ ಪ್ರತಿಪತ್ಸ ಅನ್ನೋ ಶಬ್ದ ಏನು ಕಾಣಲಿಲ್ಲ. ಹಾಗೆ ಯಾರಿಗಾದ್ರೂ ಪ್ರತಿಪತ್ಸ ಅನ್ನೋ ಶಬ್ದ ಕಾಣಿಸಿದ್ದಾದ್ರೆ ನನಗಾದ್ರ ಅರ್ಥವನ್ನು ಹೇಳಬೇಕು. ಪ್ರತಿಪತ್ ಅನ್ನುವ ಶಬ್ದಕ್ಕೆ ಪಾಡ್ಯ ಅಂತ ಅರ್ಥ ಇದೆ. ಅಂದ್ರೆ ಮೊದಲನೇ ತಿಥಿ, ಅದು ಪಕ್ಷದ ಮೊದಲನೇ ತಿಥಿ, ಅದಕ್ಕೆ ಪ್ರತಿಪತ್ ಅಂತ ಹೇಳ್ತಾರೆ. ಆದ್ರೆ ಪ್ರತಿಪತ್ಸ ಅಂದ್ರೆ ಏನು? ಪ್ರತಿಪತ್ಸ ಅನ್ನೋ ಶಬ್ದ ನನಗೆ ಕೋಶದಲ್ಲಿ ಕಾಣಲೇ ಇಲ್ಲ. ಪ್ರತಿಪತ್ ಸಾ ತದಾ ಭವೇತ್ ಅಂತ ಹೀಗೇನಾದ್ರೂ ಪ್ರತ್ಯೇಕವಾಗಿ ಇಟ್ಕೊಂಡ್ರೆ, ಹಾಗೆ ಇಟ್ಕೊಳ್ಳೋ ಒಂದು ಸಾಧ್ಯತೆನೂ ಇದೆ, ಇಲ್ಲ ಅಂತಲ್ಲ. ಸಾ ಅಂದ್ರೆ ಅವಳು, ಆ ಹುಡುಗಿ. ಪ್ರತಿಪತ್ ಅಂತ ಶಬ್ದ ಪ್ರತ್ಯೇಕವಾಗಿ ಇಟ್ಕೊಳ್ಳೋಣ. ಆಗ ಪ್ರತಿಪತ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಪ್ರತಿಪತ್ ಅಂತಂದ್ರೆ ಪಾಡ್ಯ ಅಂತ ಅರ್ಥ. ಪಾಡ್ಯ ಅಂತ ಅರ್ಥ ಬಿಟ್ಟು ಬೇರೆ ಏನಾದ್ರೂ ಅರ್ಥ ಆ ಶಬ್ದಕ್ಕಿದೆಯಾ? ಪ್ರತಿಪತ್ ಅನ್ನೋ ಶಬ್ದಕ್ಕೆ ಕೋಶಗಳ ಪ್ರಕಾರ ಬುದ್ಧಿ ಅಂತ ಒಂದು ಅರ್ಥ ಇದೆ. ಅದು ಬಿಟ್ರೆ ಬೇರೆ ಏನೋ ಅರ್ಥ ಈ ಸಂದರ್ಭಕ್ಕೆ ಹೊಂದಾಣಿಕೆ ಆಗುವಂತಹ ಅರ್ಥ ನನಗೆ ಕಾಣಿಸಲಿಲ್ಲ. ಕಾಲೋದಿಷ್ಟೋಪ್ಯನೇಹಾಪಿ ಸಮಯೋಪ್ಯಥ ಪಕ್ಷತಿ ಪ್ರತಿಪದ್ವೇ ಇಮೆ ಸ್ತ್ರೀತ್ವೇ, ಇದೆಲ್ಲ ಅದು ಪಕ್ಷದ ಮೊದಲನೇ ತಿಥಿ ಅನ್ನೋ ಅರ್ಥವನ್ನು ಹೇಳುವಂಥದ್ದು. ಬುದ್ಧಿ ಇನ್ನೊಂದು ಅರ್ಥ, ಸಮಾನ ಅರ್ಥ, ಮನೀಷಾ, ಧಿಷಣ ಇತ್ಯಾದಿಗಳ ಅರ್ಥ. ತರ್ಕ, ನಿಶ್ಚಯ, ಮೋಕ್ಷೋಪಯೋಗಿ ಬುದ್ಧಿ, ಹೀಗೆಲ್ಲ ಅರ್ಥವನ್ನು ಕೂಡ ಅದಕ್ಕೆ ಹೇಳಿದ್ದು ಕಾಣಿಸ್ತದೆ. ಪ್ರತಿಪತ್ಸ್ಯತೆ ಅಂತಂದ್ರೆ ಹಾಗೆ ತಿಳಿದುಕೊಳ್ಳುತ್ತಾನೆ, ನಿರ್ಧಾರ ಮಾಡಿಕೊಳ್ಳುತ್ತಾನೆ ಅಂತ ಹೀಗೆ ಅನೇಕ ಕಡೆ ಪ್ರತೀತ್ಯುಪಸರ್ಗ ಪೂರ್ವಕ ಪದಧಾತುವನ್ನ ಹಾಗೆ ಪ್ರಯೋಗ ಮಾಡಿರೋದು ಕಾಣಿಸ್ತದೆ. ಇಷ್ಟೆಲ್ಲ ಅಂಶಗಳನ್ನು ನಾವು ಪರಿಗಣಿಸಬೇಕಾಗಿರುವಾಗ ಪ್ರತಿಪತ್ಸ ಅನ್ನೋ ಶಬ್ದಕ್ಕೆ ಅವಳನ್ನ ಪುತ್ರನಂತೆ ತಿಳಿಯಬೇಕು. ಪ್ರತಿಪತ್ತವ್ಯ ಅಂತ ಒಂದು ವೇಳೆ ಇದ್ದಿದ್ರೆ, ಯಾ ಅಪುತ್ರಕಸ್ಯ ಅಪಿ ಅರಿಕ್ತಸ್ಯ ಪ್ರತಿಪತ್ತವ್ಯ ಅಂತ ಏನಾದ್ರೂ ಪಾಠ ಇದ್ದಿದ್ರೆ ಹಾಗೆ ತಿಳಿಯಲ್ಪಡಬೇಕು ಅಂತ ಅರ್ಥ ಸರಿ ಆಗ್ತಿತ್ತು. ಪ್ರತಿಪತ್ಸ ಅನ್ನೋ ಶಬ್ದಕ್ಕೆ ಹೀಗೆ ಅರ್ಥ ಹೇಗೆ
ಇದು ಅರ್ಥ ಆಗದೇ ಇರುವಂತಹ ಸಂಗತಿ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಯಾ ಪುತ್ರಕಸ್ಯ ರಿಕ್ತಸ್ಯ ಅಂತಿದೆ, ಅರಿಕ್ತಸ್ಯ ಅಂತ ಇಲ್ಲವೇ ಇಲ್ಲ. ಪ್ರತಿಪನ್ನ ತದಾ ಭವೇತ್. ಪುತ್ರಕಸ್ಯ ಮಗನ ಒಂದು ಆಸ್ತಿ ಏನಿದೆ, ಮಗನಿಗೆ ಸಹಜವಾಗಿ ಸಿಗುವಂತಹ ರಿಕ್ತ, ತಂದೆ ತಾಯಿಯಿಂದ ಬರುವಂತಹ ಧನ, ಅದನ್ನ ಅವಳು ಕೂಡ ಪಡ್ಕೋತಾಳೆ. ಆ ಕನ್ಯೆಯೂ ಕೂಡ ಅವಳಿಗೆ ಮಗನಂತೆಯೇ ಸಮಾನವಾದ ಅಧಿಕಾರ ಇದೆ ಅಂತ ಒಂದು ಅರ್ಥವನ್ನು ಕಷ್ಟಪಟ್ಟು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿರುವಂತಹ ಪಾಠದಿಂದ ತಿಳ್ಕೊಳ್ಬಹುದು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ ಯಾ ಮತ್ತು ಪುತ್ರಕಸ್ಯ ಅಂತ ಪ್ರತ್ಯೇಕವಾಗಿವೆ. ಪ್ರತಿಪಾಲ್ಯ ತದಾ ಭವೇತ್ ಅಂತ ಅವ್ರು ಹೇಳಿರುವಂತಹ ಅರ್ಥ. ನೀಲಕಂಠರ ವ್ಯಾಖ್ಯಾನ ಇದೆ, ಯಾ ಕನ್ಯಾ ಪಿತುಃ ಪ್ರತಿಪಾಲ್ಯ ಪಿತಾಚ ಯಜಿತತ್ ಶುಲ್ಕಂ ಪರಪಕ್ಷೀಯೇಭ್ಯ ಪರಾವೃತ್ಯ ನದದ್ಯಾತ್. ಅವಳ ತಂದೆಯಾದವನು ಅವಳ ಸಲುವಾಗಿ, ಅವಳ ನಿಮಿತ್ತವಾಗಿ ಇನ್ನೊಬ್ಬರಿಂದ ತಗೊಂಡಿರುವಂತಹ ಶುಲ್ಕವನ್ನ ಮರಳಿ ಕೊಡದೆ ಹೋದ್ರೆ ಸಾ ಕನ್ಯಾ ಶುಲ್ಕಪ್ರದಸ್ಯೈವ ಜ್ಞೇಯ. ಆ ಕನ್ಯೆಯನ್ನು ಶುಲ್ಕ ಕೊಟ್ಟವನ ಮಗಳು ಅಂತಾನೆ ತಿಳಿಯಬೇಕು. ಇಷ್ಟೇ ಅರ್ಥವನ್ನು ಹೇಳಿದ್ದಾರೆ. ಪುತ್ರಕಸ್ಯ ವೃದ್ಧಸ್ಯ ಪ್ರತಿಪಾಲ್ಯ, ಇದಕ್ಕೆಲ್ಲ ಅರ್ಥಗಳನ್ನು ಏನು ಹೇಳಬೇಕು ಅಂತ ಅಲ್ಲಿ ಸ್ಪಷ್ಟ ಆಗೋದಿಲ್ಲ. ನೀಲಕಂಠರು ಹೇಳಿದ ಅರ್ಥದಲ್ಲಿ ಕೂಡ ಸ್ಪಷ್ಟ ಆಗೋದಿಲ್ಲ. ಇದನ್ನೆಲ್ಲ ನೋಡಿ ನನಗನ್ಸಿದ್ದು, ಶುದ್ಧವಾದ ಪಾಠವೇ ಈ ಸದ್ಯ ಸಿಕ್ಕಿಲ್ಲ ಯಾರಿಗೂ. ಶುದ್ಧವಾದ ಪಾಠವನ್ನೇ ಸಿಕ್ಕಿಲ್ಲ, ಆದ್ರಿಂದ ಅರ್ಥವನ್ನ ತಮ್ಮ ಕಪೋಲ ಕಲ್ಪಿತವಾಗಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಎಲ್ಲರೂ. ವ್ಯಾಖ್ಯಾನ ಪರಂಪರೆ ಇಲ್ಲ ಮಹಾಭಾರತಕ್ಕೆ. ಆದ್ರಿಂದ ಆ ಪರಂಪರೆಯೇ ಉಚ್ಛಿನ್ನವಾಗಿರುವುದರಿಂದ ಅರ್ಥವೂ ಕೂಡ ನಮಗೆ ತೋಚಿದಂತೆ ಅನುವಾದದಲ್ಲಿ ವ್ಯಾಖ್ಯಾನಗಳಲ್ಲಿ ಕಂಡು ಬರ್ತದೆ. ಇದನ್ನೆಲ್ಲ ನಿರಾಕರಿಸುವುದು ಒಳ್ಳೆಯದು. ಇದು ಈಗ ನಮಗೇನು ಸಂಬಂಧಪಟ್ಟದ್ದಾಗಿರ್ಲಿಕ್ಕಿಲ್ಲ ಈಗಿನ ಯುಗದಲ್ಲಿ. ಆದ್ರೆ ಆಗಿನ ಯುಗದಲ್ಲಿ ಆದ್ರೂ ಏನಿತ್ತು ಅಂತ ತೀರ್ಮಾನ ಮಾಡುವುದು ಈ ದೃಷ್ಟಿಯಿಂದ ಒಂದು ದೊಡ್ಡ ಕಷ್ಟವೇ ಆಗ್ತದೆ. ಅಂತೂ ಇದು ಸ್ವಚ್ಛವಾಗಿಲ್ಲ ಅಂತ ಇಷ್ಟು ಮಾತ್ರ ನನಗೆ ಹೇಳಲಿಕ್ಕೆ ಸಾಧ್ಯ. ಏನು ಶುದ್ಧವಾದ ಪಾಠ ಅಂತ ನನ್ನಂಥವನು ಕೂಡ ತೀರ್ಮಾನ ಮಾಡೋದು ಕಷ್ಟನೇ. ದೊಡ್ಡ ದೊಡ್ಡ ವಿದ್ವಾಂಸರಿಗೆ ಅದು ಸಾಧ್ಯವಾಗಿಲ್ಲ. ನಮ್ಮಂಥ ಸಾಮಾನ್ಯರು ಅದನ್ನು ತೀರ್ಮಾನ ಮಾಡುವುದು ಕಷ್ಟ. ಹಾಗಾಗಿ ಅದಕ್ಕೆ ಅರ್ಥವನ್ನು ಕೂಡ ಹೇಳುವುದನ್ನು ಕಷ್ಟನೇ. ಹೀಗೆ ಆಕೆ ಮಾರಲ್ಪಟ್ಟಂತೇನೆ ಮುಂದಿನ ಶ್ಲೋಕದಲ್ಲಿ ಹೀಗೆ ಕಾಣಿಸ್ತದೆ. ತಸ್ಯಾರ್ಥೇ ಪತ್ಯಮೀಹೇತ ಏನ ನ್ಯಾಯೇನ ಶಕ್ನುಯಾತ್ ನ ತಸ್ಮಾನ್ ಮಂತ್ರವತ್ ಕಾರ್ಯಂ ಕಶ್ಚಿತ್ ಕುರ್ವೀತ ಕಿಂಚನ. ಇದು ಒಂದು ಪಾಠದಲ್ಲಿದೆ. ಕನ್ಯಾಶುಲ್ಕವನ್ನು ಕೊಟ್ಟ ಆ ಧನಿಕ ಮರಳಿ ಬರ್ದೇನೆ ಹೋದ್ರೆ, ನಿರೀಕ್ಷೆ ಮಾಡಿದ್ವು ಬಹಳ ಕಾಲ, ಅವನು ಒಂದು ವೇಳೆ ಬರ್ದೇನೆ ಹೋದ್ರೆ ಆಗ ಆಕೆ ತನ್ನ ಸಲುವಾಗಿ ಯಾರು ಶುಲ್ಕವನ್ನು ಕೊಟ್ಟಿದ್ದ ಅವನ ವಂಶದ ಅಭಿವೃದ್ಧಿಗಾಗಿ ಬೇರೆ ಯಾರ್ದೋ ಮೂಲಕ ನಿಯೋಗದಿಂದ ಸಂತಾನವನ್ನು ಪಡೆಯಬಹುದು ಅಂತ ಒಂದ್ ಕಡೆ ಅನುವಾದ ಮಾಡಿದ್ದಾರೆ. ಇಷ್ಟೇ ಅವಳಿಗಿರುವಂತಹ ಅವಕಾಶವೇ ಹೊರತು ಬೇರೆ ಯಾರು ಅವಳನ್ನ ಮಂತ್ರಪೂರ್ವಕವಾಗಿ ಮದುವೆ ಮಾಡಿಕೊಳ್ಬಾರದು. ಗೃಹಸ್ಥ ಧರ್ಮಕ್ಕೆ ಸಂಬಂಧಪಟ್ಟ ಯಾವ ಕರ್ಮವನ್ನು ಕೂಡ ಅವಳ ಜೊತೆಗೂಡಿ ಯಾರೂ ಮಾಡಬಾರದು. ಕೇವಲ ನಿಯೋಗದ ಮೂಲಕ ಬೇರೆ ಯಾರಿಂದಾದರೂ ಮಕ್ಕಳನ್ನು ಪಡ್ಕೊಂಡು ಆಕೆ ಆ ಶುಲ್ಕ ಕೊಟ್ಟವನ ವಂಶದ ಮುಂದುವರಿದ ಭಾಗ ಅದು ಅಂತ ತಿಳ್ಕೊಳ್ಬೇಕು. ಇದು ಕೆಲವು ಕಡೆ ಇರುವಂತಹ ಅನುವಾದ. ಇನ್ನು ಕೆಲವು ಕಡೆ ಹೀಗಿದೆ, ಕನ್ಯಾಶುಲ್ಕವನ್ನು ಕೊಟ್ಟವನ ಸಲುವಾಗಿ ಯಾವ ಮಾರ್ಗದಿಂದಾದ್ರೂ ಮಕ್ಕಳನ್ನು ಪಡ್ಕೊಳ್ಬೇಕು. ಆದರೆ ಅವಳು ಯಾವ ಕಾರ್ಯವನ್ನು ಮಂತ್ರಪೂರ್ವಕವಾಗಿ ಮಾಡಬಾರದು ಅಂತ ಹೀಗೆ ಕೆಲವು ಕಡೆ ಅನುವಾದ ಇದೆ. ಯಾವ ಮಾರ್ಗದಿಂದಾದ್ರೂ ಸರಿ, ಕನ್ಯಾಶುಲ್ಕವನ್ನು ಕೊಟ್ಟ ವ್ಯಕ್ತಿಯ ಸಲುವಾಗಿ ಮಕ್ಕಳನ್ನು ಪಡ್ಕೊಳ್ಬೇಕು ನಿಯೋಗಾದಿಗಳ ಮೂಲಕ ಅಂತ ಅರ್ಥ ಏನಿದೆ ಅದು ಎರಡು ಕಡೆನೂ ಸಮಾನವಾಗಿ ಕಾಣಿಸ್ತದೆ. ಆ ವಿಷಯ ಸರಿಯೋ ತಪ್ಪೋದು ವಿಷಯ ಬೇರೆ, ಅನುವಾದ ಅಂತೂ ಎರಡು ಕಡೆ ಸಮಾನವಾಗಿದೆ. ಅವಳು ಯಾವ ಮಂತ್ರ ಕಾರ್ಯವನ್ನು ಮಾಡಬಾರದು ಅಂತೇನು ಈಗ ನಾವು ಪಾಠವನ್ನು ಕೇಳಿದ್ವಲ್ಲ, ಅದರ ಕುರಿತಾಗಿ ಈಗ ಆಲೋಚನೆ ಮಾಡೋಣ.
ಮೊದಲು ನಾನು ಹೇಳಿದ ಅರ್ಥದಲ್ಲಿ ನತಸ್ಮಾನ್ ಮಂತ್ರವತ್ ಕಾರ್ಯಂ ಕಶ್ಚಿತ್ ಕುರ್ವೀತ ಕಿಂಚನ, ಅವಳ ಜೊತೆಯಲ್ಲಿ ಬೇರೆ ಯಾರೂ ಕೂಡ ಗೃಹಸ್ಥ ಧರ್ಮವನ್ನು ಮಾಡಬಾರದು, ಗೃಹಸ್ಥ ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡಬಾರದು. ಅವಳ ಜೊತೆಯಲ್ಲಿ ಅಂತ ಹೇಳಲಿಕ್ಕೆ ಅಲ್ಲಿ ಶಬ್ದ ಏನಿದೆ? ನ ತಸ್ಮಾತ್ ಅಂತ ಒಂದು ಪಾಠ. ತಸ್ಮಾತ್ ಅಂತಂದ್ರೆ ಅದು ದ್ವಿತೀಯ ವಿಭಕ್ತಿ ಅಥವಾ ಅದು ಪುಲ್ಲಿಂಗದ ಅಥವಾ ನಪುಂಸಕಲಿಂಗದ ಪಂಚಮಿ ವಿಭಕ್ತಿ ಏಕವಚನ. ಅವಳ ಜೊತೆಯಲ್ಲಿ ಅಂತ ಅರ್ಥ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನತಯ ಅಂತಿದ್ರೆ ನತಯ ಮಂತ್ರವತ್ ಕಾರ್ಯಂ ಕಶ್ಚಿತ್ ಕುರ್ವೀತ ಕಿಂಚನ, ತಯ ಅಂತಂದ್ರೆ ಅದು ಸ್ತ್ರೀಲಿಂಗ ಶಬ್ದದ ತೃತೀಯ ವಿಭಕ್ತಿ ಏಕವಚನ ಆಗ್ತದೆ. ಹಾಗೇನಾದ್ರೂ ಅರ್ಥ ಇದ್ರೆ ಅದು ಸರಿಯಾದಿತ್ತು. ಆದ್ರೆ ಹಾಗೆ ಪಾಠ ಇಲ್ಲ. ತಸ್ಮಾತ್ ಅಂತಾನೆ ಇದೆ, ತಸ್ಯಾಹ ಅಂತ ಇನ್ ಕೆಲವು ಕಡೆ ಇದೆ. ಹೀಗೆಲ್ಲ ಇರುವಾಗ ಅವಳ ಜೊತೆ ಅಂತ ಅರ್ಥ ಅಂತೂ ಸರಿಯಾಗೋದಿಲ್ಲ. ಅವಳ ಜೊತೆ ಧರ್ಮ ಕಾರ್ಯವನ್ನು ಮತ್ತೊಬ್ರು ಯಾರು ಕೂಡ ಮಾಡಬಾರದು, ಗೃಹಸ್ಥ ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಯವನ್ನ ಅಂತ. ಅವಳು ಯಾವ ಕಾರ್ಯವನ್ನು ಮಾಡಬಾರದು ಅಂತ ಅರ್ಥವನ್ನ ಇನ್ ಕೆಲವು ಕಡೆ ಹೇಳಿದ್ದಾರೆ. ನ ತಸ್ಮಾತ್ ಮಂತ್ರವತ್ ಕಾರ್ಯಂ ಕಶ್ಚಿತ್ ಕುರ್ವೀತ ಕಿಂಚನ ಅಂತ ಹೀಗಿದೆಯಲ್ಲ, ಬೇರೆ ಯಾರು ಇವಳ ಜೊತೆಗೆ ಗೃಹಸ್ಥ ಧರ್ಮಕ್ಕೆ ಸಂಬಂಧಪಟ್ಟ ಕಾರ್ಯವನ್ನು ಮಾಡಬಾರದು ಅಂತ ಒಂದರ್ಥ. ಅದನ್ನೂ ಸರಿಯಾಗುವುದಿಲ್ಲ, ಯಾಕೆಂದ್ರೆ ತಯ ಅಂತಿಲ್ಲ, ತಸ್ಮಾತ್ ಅಂತಿದೆ ಅಥವಾ ತಸ್ಯಾ ಅಂತಿದೆ. ಆದ್ದರಿಂದ ಇನ್ನ ಅವಳು ಆ ಕಾರ್ಯವನ್ನ ಯಾವ ಕಾರ್ಯವನ್ನು ಮಂತ್ರಪೂರ್ವಕವಾಗಿ ಮಾಡಬಾರದು ಅಂತಿದೆಯಲ್ಲ, ಅವಳು ಅಂತ ಹೇಳಿ ಕಲ್ಲೇನು ಶಬ್ದ ಇದೆ? ತಸ್ಯ ಅಪತ್ಯಾರ್ಥಂ ಈಹೇತ ಏನ ನ್ಯಾಯೇನ ಶಕ್ನುಯಾತ್. ಯಾವುದಾದ್ರೂ ಮಾರ್ಗದಿಂದ ಕನ್ಯಾಶುಲ್ಕ ಕೊಟ್ಟವನ ಸಲುವಾಗಿ ಸಂತಾನವನ್ನು ಪಡ್ಕೊಳ್ಳುವ ಪ್ರಯತ್ನ ಮಾಡಬೇಕು ನಿಯೋಗಾದಿಗಳ ಮೂಲಕ ಅಂತಿದೆ. ಅವಳು ಯಾವ ಕಾರ್ಯವನ್ನು ಮಂತ್ರಪೂರ್ವಕವಾಗಿ ಮಾಡಬಾರದು ಅಂತ ಹೀಗೆ ಬಂದಾಗ ಕಶ್ಚಿತ್ ಅಂತ ಶಬ್ದ ಇದೆಯಲ್ಲ, ಕಶ್ಚಿತ್ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಮಂತ್ರವತ್ ಕಿಂಚನ ನಕುರ್ವೀತ, ಯಾವ ಕಾರ್ಯವನ್ನು ಮಂತ್ರಪೂರ್ವಕವಾಗಿ ಮಾಡಬಾರದು ಅದು ಸರಿ. ಕಶ್ಚಿತ್ ಅಂದ್ರೆ ಯಾರೂ ಕೂಡ ಬೇರೆ ಕಹ ಅನ್ನೋದು ಪುಲ್ಲಿಂಗ ಶಬ್ದ, ಅದು ಬೇರೆ ಯಾರು ಮಾಡಬಾರದು ಅಂತ ಆಯ್ತು. ಇವಳಿಗೆ ಸಂಬಂಧಪಟ್ಟ ಶಬ್ದ ಆಗಲಿಲ್ಲ. ಅದು ಕಾಚಿತ್ ಅಂತ ಅವಳನ್ನು ಹೇಳಬಹುದಿತ್ತು. ಕಾಚಿತ್ ಅಂತ ಸ್ತ್ರೀಲಿಂಗದಲ್ಲಿ ಇದ್ದಿದ್ರೆ ಅವಳು ಯಾವ ಕಾರ್ಯವನ್ನು ಮಾಡಬಾರದು ಅಂತ ಸರಿ ಆಗ್ತಿತ್ತು. ಅದು ಹೊರದು ಅದು ಬಿಟ್ಟು ಕಶ್ಚಿತ್ ಅಂತ ಅಲ್ಲಿ ಪುಲ್ಲಿಂಗದ ಶಬ್ದ ಇರುವಾಗ ಅವಳು ಯಾವ ಕಾರ್ಯವನ್ನು ಮಾಡಬಾರದು ಅಂತ ಅರ್ಥವನ್ನು ತಗೊಳ್ಳೋದು ಹೇಗೆ? ಮತ್ತೆ ನ ತಸ್ಯಾಹ, ತಸ್ಯಾಹ ಅಂತ ಷಷ್ಠಿ ವಿಭಕ್ತಿ ಅಥವಾ ಪಂಚಮಿ ವಿಭಕ್ತಿ ಏಕವಚನದ ಶಬ್ದ ಇದೆ. ಆ ಶಬ್ದವನ್ನು ಕೂಡ ಗಮನಿಸಿದ್ರೆ ಅವಳು ಯಾವ ಕಾರ್ಯವನ್ನು ಮಾಡಬಾರದು ಅಂತ ಅನುವಾದ ಮಾಡೋದು ಹೊಂದಾಣಿಕೆ ಆಗದೇ ಇರುವಂತಹ ಒಂದು ಸಂಗತಿನೇ. ಇದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಶುದ್ಧವಾದ ಪಾಠ ಸಿಕ್ಕಿಲ್ಲ ಅಂತಾನೆ ನಾವು ಹೇಳಬೇಕಾಗ್ತದೆ. ಮುಂದಿನ ಒಂದು ಶ್ಲೋಕವೂ ಕೂಡ ಹೀಗೆ ಅನೇಕ ಗೊಂದಲಗಳಿಂದ ಕೂಡಿದೆ. ಸ್ವಯಂ ವೃತೇನ ಸಾವಿತ್ರಿ ಪಿತ್ರಾವೈ ಪ್ರತ್ಯಪದ್ಯತ ತತ್ತಸ್ಯ ಅನ್ಯೇ ಪ್ರಶಂಸಂತಿ ಧರ್ಮಜ್ಞಾಃ ನೇತರೇ ಜನಾಃ. ಇದನ್ನ ಹೀಗೆ ಅನುವಾದ ಮಾಡಿದ್ದಾರೆ. ಒಂದು ಅನುವಾದ, ಶುಲ್ಕವನ್ನು ಕೊಟ್ಟವನು ಪರದೇಶಕ್ಕೆ ಹೋದಾಗ ಏನ್ ಮರಳಿ ಬರದೇ ಇದ್ದಾಗ ಏನ್ ಮಾಡಬೇಕು ಅನ್ನೋ ವಿಷಯದ ಬಗ್ಗೆ ಚರ್ಚೆ ಆಯಿತು. ಕನ್ಯಾಶುಲ್ಕವನ್ನು ಕೊಡ್ಲಿಕ್ಕಾಗಲಿ ಕನ್ಯೆಯನ್ನು ಸ್ವೀಕಾರ ಮಾಡ್ಲಿಕ್ಕಾಗಲಿ ಯಾರು ಬರದೇ ಹೋದ್ರೆ ಆಗ ಏನ್ ಮಾಡಬೇಕು ಅಂತ ಒಂದು ಜಿಜ್ಞಾಸೆ. ಅದಕ್ಕೆ ಸಂಬಂಧಪಟ್ಟಂತೆ ಈ ಶ್ಲೋಕ ಉತ್ತರ ಹೇಳ್ತದೆ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಶ್ಲೋಕದ ಪಾಠವೇ ಈ ಶ್ಲೋಕದ ಪಾಠವೂ ಕೂಡ ಸರಿಯಾಗಿ ಸಿಕ್ಕಿಲ್ಲ. ಆದ್ರಿಂದ ಆ ಶ್ಲೋಕಕ್ಕೊಂದೇನಾದ್ರು ಅರ್ಥ ಹೇಳಬೇಕಲ್ಲ. ಶ್ಲೋಕಕ್ಕೊಂದು ಅರ್ಥ ಹೇಳಬೇಕಾದ್ರೆ ಆ ಶ್ಲೋಕ ಯಾವ ಪ್ರಶ್ನದ ಕುರಿತಾಗಿ ಉತ್ತರ ಹೇಳಿದೆ ಅಂತ ಚರ್ಚೆ ಬಂದಾಗ ಆ ಪ್ರಶ್ನವನ್ನು ಕೂಡ ತಾವೇ ಊಹೆ ಮಾಡಿಕೊಂಡಿದ್ದಾರೆ ವ್ಯಾಖ್ಯಾನಕಾರರು. ತಾವೇ ಊಹೆ ಮಾಡಿಕೊಂಡಿದ್ದಾರೆ, ಅದಕ್ಕೆ ತಾವೇ ಉತ್ತರವನ್ನು ಕೂಡ ಈ ಶ್ಲೋಕದ ಮೂಲಕ ಕಂಡುಕೊಂಡಿದ್ದಾರೆ. ಆದರೆ ಪಾಠ ಶುದ್ಧ ಇಲ್ಲ. ಆದ್ರಿಂದ ಮಾಡಿಕೊಂಡ ಪ್ರಶ್ನೆ, ಆ ಕೊಟ್ಟ ಉತ್ತರ ಎಲ್ಲವೂ ಕೂಡ ನಿರಾಧಾರ ಆಗ್ತದೆ. ಸಾವಿತ್ರಿ, ನಾವು ಇದನ್ನು ಮಹಾಭಾರತದಲ್ಲಿ ವನಪರ್ವದಲ್ಲಿ ಕೇಳಿದ್ದೇವೆ. ಅವಳನ್ನು ಒರೆಸ್ಲಿಕ್ಕೆ ಯಾರೂ ಬರಲಿಲ್ಲ. ತಂದೆಯ ಆಜ್ಞೆಯನ್ನು ಪಡ್ಕೊಂಡು ತಾನೇ ತನ್ನ ಪತಿಯನ್ನ ಅವಳು ಆರಿಸಿಕೊಂಡ್ಳು. ಹೀಗೆ ತಾನೇ ಅವಳು ತನ್ನ ಅಧಿಕಾರವನ್ನೇನು ಚಲಾಯಿಸಿದ್ಲಲ್ಲ, ಅದನ್ನ ಕೆಲವರು ಜ್ಞಾನಿಗಳು ಪ್ರಶಂಸಿಸ್ತಾರೆ, ಕೆಲವರು ಅದನ್ನು ಪ್ರಶಂಸಿಸುವುದಿಲ್ಲ. ಹೀಗೆ ಮಾಡಬಾರದು ಅಂತ ಕೆಲವರು ಹೇಳ್ತಾರೆ. ಹಾಗೆ ಮಾಡಿದ್ರೆ ತಪ್ಪೇನಿಲ್ಲ ಅಂತ ಇನ್ನು ಕೆಲವರು ಹೇಳ್ತಾರೆ. ಸ್ವಯಂ ವೃತೇತಿ ಅಂತ ಇದು ಶಬ್ದ.
ಸಾವಿತ್ರಿ ತನ್ನ ತಂದೆಯಿಂದ ತಿಳಿಯಲ್ಪಟ್ಟಳು. ಪಿತ್ರ ಅಂತ ತೃತೀಯ ವಿಭಕ್ತಿ ಇದೆ. ತಂದೆಯಿಂದ ಸಾವಿತ್ರಿ ತಿಳಿಯಲ್ಪಟ್ಟಳು. ಏನಂತ? ಸ್ವಯಂ ವೃತ ಇತಿ, ತನ್ನ ಗಂಡನನ್ನು ತಾನೇ ಆರಿಸಿಕೊಳ್ಳುವ ವ್ರತ ಇದ್ದವಳು ಅಂತ. ಸ್ವಯಂ ವ್ರತೇತಿ ಅಂತ ಕೆಲವು ಕಡೆ ಇದೆ, ಸ್ವಯಂ ವ್ರತೇನ ಅಂತ ಇನ್ ಕೆಲವು ಕಡೆ ಇದೆ. ಇಲ್ಲಿ ಹೇಳಿರುವ ಅನುವಾದ ಯಾವ ಶಬ್ದಗಳಿಂದಾದರೂ ಬರೋದು ಕಷ್ಟವೇ, ತಿಣಕಾಟದಿಂದ ಬಂದಿದೆ. ಇರಲಿ. ನತಸ್ಯ ಅನ್ಯೇ ಪ್ರಶಂಸಂತಿ ಧರ್ಮಜ್ಞಾ ನೇತರೇ ಜನಾ ಅಂತ ಮುಂದಿನ ಶಬ್ದಗಳೇನಿವೆ ಅವು ಎರಡು ಕಡೆನೂ ಸಮಾನವಾಗಿದೆ, ಅರ್ಥವೂ ಕೂಡ ಸಮಾನವಾಗಿದೆ. ಇರುವ ಸಮಸ್ಯೆ ಹೀಗಿದೆ. ಸ್ವಯಂ ವೃತೇನ ಸಾ ಆಜ್ಞಪ್ತ ಪಿತ್ರಾವೈ ಪ್ರತ್ಯಪದ್ಯತ ತತ್ತಸ್ಯ ಅನ್ಯೇ ಪ್ರಶಂಸಂತಿ ಧರ್ಮಜ್ಞಾ ನೇತರೇ ಜನಾ ಅಂತಿದು ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿರುವಂತಹ ಒಂದು ಶ್ಲೋಕ. ಸಾವಿತ್ರಿಯ ಹೆಸರೇ ಇಲ್ಲ ಅಲ್ಲಿ. ಸ್ವಯಂ ವೃತೇತಿ ಸಾಹಿ ಸ್ತ್ರೀ ಪಿತ್ರಾವೈ ಪ್ರತಿಪದ್ಯತೆ. ಇದು ವಾವಿಳ್ಳಿ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿರುವಂತಹ ಮತ್ತೊಂದು ಶ್ಲೋಕ. ಟಿ.ಆರ್. ಕೃಷ್ಣಾಚಾರ್ಯ ಪಾಠದಲ್ಲಿ ಏನ್ ಬಂತಲ್ಲ, ಸ್ವಯಂ ವೃತೇತಿ, ಇದಕ್ಕೆ ಅವರ ಅರ್ಥವನ್ನೇ ಹೇಳಲಿಲ್ಲ. ಅರ್ಥವನ್ನು ಹೇಳೋದವ್ರಿಗೆ ಕಷ್ಟ ಅನ್ಸುತ್ತೇನೋ, ಅದನ್ನು ಬಿಟ್ಟು ಬಿಟ್ಟಿದ್ದಾರೆ. ಒಂದು ಪಾಠಾಂತರ ಇದೆ, ಸ್ವಯಂ ವೃತೇತಿ ಸಾವಿತ್ರಿ ಅಂತ ಒಂದು ಪಾಠಾಂತರ ಇದೆ ಅಂತ ಅಷ್ಟೇ ಹೇಳಿದ್ದಾರೆ. ತಾವು ಶ್ಲೋಕವನ್ನು ಕೊಟ್ಟು ಬಿಟ್ಟು ಬಿಟ್ಟಿದ್ದಾರೆ ಅಷ್ಟೇ. ನೀಲಕಂಠರು ಅದಕ್ಕೆ ವ್ಯಾಖ್ಯಾನ ಮಾಡಿಲ್ಲ ಅಂತ ಕಾಣಿಸ್ತದೆ. ಸ್ವಯಂ ವೃತೇತಿ ಸಾಜ್ಞಪ್ತ ಪಿತ್ರಾವೈ ಪ್ರತ್ಯಪದ್ಯತೆ. ಈ ಯಾವ ಶಬ್ದಗಳಿಗೂ ಸಂಸ್ಕೃತ ಓದಿದವ್ರಿಗೆ ಏನಾದರೂ ಒಂದು ಅರ್ಥ, ಶಬ್ದಕ್ಕೆ ಅರ್ಥ ಹೇಳಬಹುದು. ಆದ್ರೆ ಆ ಯಾವ ಅರ್ಥವೂ ಕೂಡ ಏನನ್ನು ಹೇಳಲಿಕ್ಕೆ ಹೊರಟಿದ್ದಾರೆ, ತಾತ್ಪರ್ಯ ಏನು, ಯಾವ ಸಮಸ್ಯೆಗೆ ಅದೊಂದು ಉತ್ತರ ಅಂತ ಅನ್ನೋದೇನು ಗೊತ್ತಾಗೋದಿಲ್ಲ. ಆದ್ರಿಂದ ಇದನ್ನೆಲ್ಲ ಬಿಟ್ಟು ಬಿಡೋದು ಒಳ್ಳೆಯದು. ಯಾವುದನ್ನ ಕೆಲವರು ಧರ್ಮಜ್ಞಾನಿಗಳಾದವರು ಒಪ್ತಾರೆ, ಇನ್ನು ಯಾವುದನ್ನು ಕೆಲವರು ಒಪ್ಪುವುದಿಲ್ಲ ಅಂತ ನಾವೇನು ನಮ್ಮ ಮೂಗಿನ ನೇರಕ್ಕೆ ಅದನ್ನು ಅರ್ಥ ಮಾಡ್ಕೊಂಡಿದ್ದೀವಿ. ಇದನ್ನ ಆ ಅನುವಾದ, ಅಲ್ಲಿ ಬಂದಿರುವಂತಹ ಪ್ರಶ್ನೆ, ಆ ಪ್ರಶ್ನಕ್ಕನುಸಾರವಾಗಿ ಬಂದಿರುವಂತಹ ಅನುವಾದ, ಅದ್ಯಾವುದು ಕೂಡ ಸ್ವೀಕಾರಕ್ಕೆ ಯೋಗ್ಯ ಆಗೋದಿಲ್ಲ. ನೀವು ಪುಸ್ತಕಗಳನ್ನು ನೋಡ್ತಾ ಇದ್ರೆ ನಿಮ್ಮ ಪುಸ್ತಕಗಳಲ್ಲಿ ಅದಕ್ಕೆಲ್ಲ ಈ ಎಲ್ಲ ವಿಷಯಗಳಿಗೆ ಒಂದು ಕ್ವಶನ್ ಮಾರ್ಕ್ ಹಾಕಿ ಪಾಠ ಮತ್ತು ಅರ್ಥಗಳು ಶುದ್ಧವಾಗಿಲ್ಲ ಅಂತ ಒಂದು ಅಡಿ ಟಿಪ್ಪಣಿ ಬರ್ಕೊಂಡ್ಬಿಟ್ರೆ ಮುಂದಿನವರಿಗೆ ಇಲ್ಲೇನೋ ಸಮಸ್ಯೆಗಳಿದೆ ಅಂತ ಒಂದು ಅಂದಾಜಾದ್ರೂ ಆಗಿತ್ತು. ಅದಿಲ್ಲದೆ ಹೋದ್ರೆ ಹಿಂದಿನ ಯಾವುದೋ ಅನುವಾದವನ್ನು ನೋಡಿ ಈ ಅನುವಾದವೇ ವ್ಯಾಸರಿಗೆ ಮತ್ತೆ ವೈಶಂಪಾಯನರಿಗೆ, ಮಧ್ವಾಚಾರ್ಯರಿಗೆ ಮೊದಲಾದವರಿಗೆ ಸಮ್ಮತವಾದ ಅರ್ಥ ಅನುವಾದ ಅಂತ ತಿಳ್ಕೊಂಡು ಅದೊಂದು ಯಾವುದೋ ಧರ್ಮದ ಮಹಾರಹಸ್ಯವನ್ನ ಬಿಡಿಸ್ಲಿಕ್ಕೆ ಹೊರಟಿದೆ, ಒಂದು ಸೂಕ್ಷ್ಮವನ್ನ, ಧರ್ಮ ಸೂಕ್ಷ್ಮವನ್ನು ನಾವು ತಿಳಿಸ್ಲಿಕ್ಕೆ ಹೊರಟಿದೆ ಅಂತ ನಾವು ಕೂಡ ಭ್ರಾಂತರಾಗುವಂತ ಸಾಧ್ಯತೆ ಇರ್ತದೆ. ಒಂದು ಅಡಿ ಟಿಪ್ಪಣಿ ಬರ್ಕೊಳ್ಳೋದು ಒಳ್ಳೆಯದು. ಏತತ್ತು ನಾಪರೇ ಚಕ್ರುಹು ಪರೇತು ನಪರೇ ಜಾತು ಸಾಧವ ಸಾಧೂನಾ ಪುನರಾಚಾರ ಗರೀಯಾನ್ ಧರ್ಮಲಕ್ಷಣ. ಇದು ಮುಂದಿನ ಶ್ಲೋಕ. ಸಾವಿತ್ರಿಯ ಮಾಡಿದಂತಹ ಒಂದು ಕೆಲಸವನ್ನ ಬೇರೆ ಯಾರೂ ಮಾಡಿಲ್ಲ. ನಪರೇ ಜಾತು ಸಾಧವ, ಸಜ್ಜನರಂತೂ ಎಂದೂ ಮಾಡಿಲ್ಲ. ಸಜ್ಜನರು ಮಾಡಿದ ಆಚಾರವೇ ಅದೇ ಧರ್ಮದ ಮುಖ್ಯ ಲಕ್ಷಣ ಅಂತ ಎಲ್ಲರೂ ಕೂಡ ಅದಕ್ಕೆ ಅನುವಾದ ಮಾಡಿದ್ದಾರೆ. ಅದರಲ್ಲೇನು ಪಾಠಭೇದ ಏನೂ ಇಲ್ಲ. ನಪರೇ ಜಾತು ಸಾಧವ. ಆದರೆ ಆ ಶ್ಲೋಕ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ನಮಗೆ ತೀರ್ಮಾನ ಆಗುವುದಿಲ್ಲ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದೇಹ ರಾಜ್ಯದ ಅರಸನಾದ ಜನಕನ ಮೊಮ್ಮಗ ಸುಕ್ರತು ಅಂತ ಅವನು ಹೀಗೆ ಹೇಳ್ತಾನೆ ಅಂತ ಅದ್ರ ಬಗ್ಗೆ ಒಂದಿಷ್ಟು ಉಲ್ಲೇಖಗಳನ್ನ ನಾವು ನೋಡೋರಿದ್ದೀವಿ. ಅವನು ಏನು ಹೇಳ್ತಾನೆ, ಯಾವ ವಿಷಯಕ್ಕೆ ಸಂಬಂಧಪಟ್ಟಂತೆ ಅವನು ಧರ್ಮ ಸೂಕ್ಷ್ಮವನ್ನು ಹೇಳಲಿಕ್ಕೆ ಹೊರಟಿದ್ದಾನೆ ಅಂತನ್ನುವುದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.